ಹಾಯ್ ಹಲೋ ನಮಸ್ಕಾರ. ನಾವು ಊರಿಗೆ ಬಂದಿದ್ವಿ. ನಮ್ಮ ತೋಟದಲ್ಲಿ ಅಂದರೆ ನಮ್ಮ ಬಾವರ ತೋಟ. ನಮ್ಮ ಬಾವರ ತೋಟಕ್ಕೆ ಹೋಗಿ ಇದು ಹುಳಿ ಮಾವಿನಕಾಯಿ, ಉಪ್ಪಿನಕಾಯಿ ಮಾವಿನಕಾಯಿ ಅಂತಾರಲ್ಲ ಅದು ಫ್ರೆಶ್ ಆಗಿದೆ ನೋಡಿ. ಉಪ್ಪಿನಕಾಯಿ ಮಾವಿನಕಾಯಿ. ನಾವು ಇದನ್ನು ಸ್ವಲ್ಪ ಮಾವಿನಕಾಯಿ ಗೊಜ್ಜು ಮಾಡೋಣ ಅಂತ ಮಕ್ಕಳೆಲ್ಲ ಇದ್ದರು. ಅವ್ರಿಗೆ ಮಾವಿನಕಾಯಿ ಇಷ್ಟ ಅಂದರು. ಹೋಗಿ ಹುಳಿ ಮಾವಿನಕಾಯಿ ತಂದು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಉಪ್ಪು ಖಾರ ಹಾಕಿ ಅರಿಶಿನ ಪುಡಿ ಹಾಕಿ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ತೀನಿ. ಈಗ ಸದ್ಯಕ್ಕೆ ಇಷ್ಟು ಕಟ್ ಮಾಡಿದ್ದೀನಿ. ಮುಂದಿನ ವೀಡಿಯೋನ ಒಗ್ಗರಣೆ ಮಾಡಿದ ಮೇಲೆ ತೋರಿಸ್ತೀನಿ ನೋಡಿ. ಕಟ್ ಮಾಡಿದ್ದೀನಿ ಈ ಥರ. ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕು. ನನಗೆ ಸ್ವಲ್ಪ ನಮ್ಮ ನೆಂಟರು ಮಕ್ಕಳಿದ್ದಾರೆ, ಮಕ್ಕಳನ್ನ ನೋಡಿಕೊಂಡು ಅವ್ರಿಗೆ ಬೇಗ ಬೇಗ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಹಿಂಗೆ ಸ್ವಲ್ಪ ಇನ್ನೂ ಚಿಕ್ಕದಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಅದು ಇದನ್ನು ತುರಿದು ಮಾಡಿದ್ರು ಗೊಜ್ಜುತ್ತಾರೆ, ಅದು ಚೆನ್ನಾಗಿರುತ್ತೆ. ಇದೊಂಥರ ಚೆನ್ನಾಗಿರುತ್ತೆ. ನಮ್ಮ ಮಗಳ ಮಕ್ಕಳಿಬ್ಬರು ಮಿಸ್ ಆದರು. ಅವರಿದ್ರು ತುಂಬ ಎಂಜಾಯ್ ಮಾಡ್ತಿದ್ರು ಎಲ್ಲರ ಜೊತೆ ಸೇರಿಕೊಂಡು. ಮಾಡಿಟ್ಕೊಂಡಿದ್ದೀನಿ ನೋಡಿ. ಬೇಕಾಗೋದು ಬೆಳ್ಳುಳ್ಳಿ, ಸಾಸಿವೆ, ಕರಿಬೇವು, ಜೀರಿಗೆ, ಖಾರದ ಪುಡಿ, ಅರಿಶಿನ ಪುಡಿ ಇಷ್ಟೆಲ್ಲರೂ ಬೇಕು. ಇಲ್ಲಿ ಎಣ್ಣೆ ರೆಡಿ ಇದೆ, ತವ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಇವಾಗ ಇದಕ್ಕೆ ಮಾವಿನಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದಕ್ಕೆ ನಾನಿವಾಗ ಅರಿಶಿನ ಹಾಕ್ತಾಯಿದ್ದೀನಿ, ಆಮೇಲೆ ಖಾರ ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಉಪ್ಪು ಹಾಕಬೇಕು. ಅರಿಶಿನ ಖಾರ ಪುಡಿ ಅರಿಶಿನ ಹಾಕಿದ್ದೀನಿ, ಖಾರ ಪುಡಿ ಹಾಕಿದ್ದೀನಿ, ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ. ಇವಾಗೆಲ್ಲನೇ ಉಪ್ಪು ಖಾರ ಅರಿಶಿನ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಎಣ್ಣೆ ಹಾಕೋಣ. ತವಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಯಾರಾದರೂ ಮಾಡ್ಬೋದು, ಚಿಕ್ಕ ಮಕ್ಕಳು ಅಂದರೆ ಒಂದು 7th ಮೇಲೆ ಯಾರು ಬೇಕಾದ್ರೂ ಇದನ್ನು ಇಂಗ್ರೀಡಿಯೆಂಟ್ ಮಾಡ್ಬೋದು, ಸುಲಭ. ಯಾರನ್ನು ಯೂಸ್ ಆಗಲಿ ಅಂತ ನಾನು ಹಾಕ್ತಾಯಿದ್ದೀನಿ. ಓಕೆ, ಇವಾಗ ನಾನು ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ ನೋಡಿ. ಇವಾಗ ಕರಿಬೇವು ಹಾಕ್ತಿದ್ದೀನಿ. ಇದೆಲ್ಲ ಫ್ರೈ ಆಗಬೇಕು. ತುಂಬ ಸಿಂಪಲ್ ಇದು. ಕೆಲವ್ರು ಗೊತ್ತಿರುತ್ತೆ, ನಮ್ಮ ಮಲೆನಾಡು ಕಡೆಯೆಲ್ಲ ಮಾಡ್ತಾರೆ, ಮನೇಲೇ ಇರುತ್ತಲ್ವ ಮಾವಿನಕಾಯಿ ಬೆಳೆಯೋರೆಲ್ಲರೂ ಇದನ್ನು ಮಾಡ್ತಾರೆ. ಕೆಲವರು ಗೊತ್ತಿಲ್ಲದವ್ರು ಇರ್ತಾರಲ್ವ ಅಂತ ನಾನು ಇದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೆ. ಊರಿಗೆ ಬಂದಿದ್ನಲ್ವ, ತೋಟದಲ್ಲಿ ಇತ್ತು ಫ್ರೆಶ್ ಆಗಿ. ಮಕ್ಕಳು ಬೇಕು ಅಂದರು, ಒಗ್ಗರಣೆ ಹಾಕ್ಕೊಡಿ ನಮಗೆ ಹಸಿದು ಬೇಡ ಅಂದರು. ಅಂದರೆ ಹಾಗೆ ಉಪ್ಪು ಖಾರ ಇಲ್ದಲೇ ಬೇಡ, ಅದನ್ನು ಒಗ್ಗರಣೆ ಹಾಕಿ ಕೊಟ್ಕೊಡಿ ಅಂದರು ಮಕ್ಕಳು. ಓಕೆ ಅಂತ ಇದನ್ನು ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರಲ್ಲಿ ಯಾವಾಗ ಮಾಡ್ಕೊಬೋದು, ಯಾವಾಗ ಬೇಕಾದರೂ ಮಾವಿನಕಾಯಿ ಸೀಸನಲ್ಲಿ. ಸಾಮಾನ್ಯ ಊರಿಗೆ ಬಂದಾಗ ಇಲ್ಲಿ ತೋಟದಲ್ಲಿರುತ್ತಲ್ಲ, ನಮ್ಮ ಯಜಮಾನ್ರ ದೊಡ್ಡಪ್ಪನ ಮಗನ ಮನೆ ತೋಟ ನಮ್ಮ ಮನೆ ಮುಂದೆನೇ ಇದೆ. ಹಾಗಾಗಿ ಫ್ರೆಶ್ಶಾಗಿ ಸಿಗುತ್ತಲ್ಲ ಅಂತ ತಗೊಂಡು ಇದೆಲ್ಲ ಒಗ್ಗರಣೆ ರೆಡಿ ಆಯಿತು. ಸಿಗುತ್ತೆ ಅಂತ ಮಾಡೋದು ನೋಡಿ. ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಇಷ್ಟೇ ಆಗೋಯ್ತು. ತುಂಬ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಊಟಕ್ಕೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಇದನ್ನೊಂದು ಬೇಯಿಸಲ್ಲ, ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇಳಿಸ್ಬಿಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದಗಳು. ಓಕೆ, ಇಷ್ಟೇ ನೋಡಿ. ಇದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಖಾರವಾಗಿ, ಹುಳಿಯಾಗಿ, ಉಪ್ಪಾಗಿ. ನಾನು ಹೇಳ್ತಾಯಿದ್ರು ನನಗೆ ಬಾಯಲ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ರುಚಿ ಬಾಯಲ್ಲಿ ನೀರು ಹಿಡಿಯೋ ಥರ ಆಗ್ತಾಯಿದೆ. ಓಕೆ, ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಮ್ಮದು ಅಡುಗೆ ಒಂದೇ ಅಲ್ಲ, ಎಲ್ಲ ಅಲ್ಲಿ ಇಲ್ಲಿ ಹೋದಾಗ ಕೂಡ, ಊರಿಗೆ ಬಂದಾಗ ಕೂಡ ನಮ್ಮ ಯಜಮಾನ್ರ ಅಡುಗೆಗಳ ನಮ್ಮ ಯಜಮಾನ್ರು ಭಟ್ರು, ಅಡುಗೆ ಕಾಂಟ್ಯಾಕ್ಟ್ ಎಲ್ಲ ಮಾಡ್ತಾರೆ ಅವರು. ಇವಾಗ ಅವರಿಗೆ ಸ್ವಲ್ಪ ಏಜ್ ಆಯ್ತು ಅಂತ ನಾವೆಲ್ಲೂ ಕೆಲಸಕ್ಕೆ ಕಳಿಸಲ್ಲ, ಮನೇಲೇ ಇಟ್ಕೊಂಡು ಸಣ್ಣ ವೀಡಿಯೋಗಳು ಮಾಡಿಕೊಡ್ತಿರ್ತಾರೆ. ನಾನು ಯೂಟ್ಯೂಬ್ಗೆ ಹಾಕ್ತಾಯಿರ್ತೀನಿ. ಯಶೋಧ ರಾಮಕೃಷ್ಣ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಧನ್ಯವಾದಗಳು. ಥ್ಯಾಂಕ್ ಯು. ರುಚಿಕರವಾದ, ಬಾಯಲ್ಲಿ ಚಪ್ಪರಿಸ್ಕೊಂಡು ತಿನ್ನುವಂಥ ಮಾವಿನಕಾಯಿ ಗೊಜ್ಜು. ಕೆಲವು ಮದುವೆಗಳಲ್ಲಿ ಇದನ್ನೇ ಮಾಡೋದು. ಇಮಿಡಿಯೇಟ್ಲಿ ಬೇಕು ಅಂದಾಗ ಮಾವಿನಕಾಯಿ ಸೀಸನಲ್ಲಿ. ಅರ್ಜೆಂಟ್ ಅಂತಲ್ಲ, ಈ ಸೀಸನಲ್ಲಿ ಈಗ ಎಷ್ಟೋ ನೋಡಿದ್ದೀನಿ ನಾನು. ಮದುವೆಗಳೆಲ್ಲ ಈ ಥರ ಮಾಡಿಬಿಡ್ತಾರೆ, ಬೇಗ ಆಗುತ್ತಲ್ವ, ತುಂಬ ಏನು ಟೈಮ್ ತಗೊಳ್ಳಲ್ಲ. 1/4 ಗಂಟೆಗೆಲ್ಲ ಮಾವಿನಕಾಯಿ
ಒಗ್ಗರಣೆ ಹಾಕ್ಬಿಡ್ಬೋದು. ಓಕೆ, ನೀವು ಮಾಡಿಕೊಡಿ, ಟೇಸ್ಟ್ ನೋಡಿ.